ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವ್ಲಾಗ್. ಸೊ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ಕೊಂಡಿದ್ದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಕ್ಕಳಿಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೆಲ್ಲ ರೆಡಿ ಮಾಡ್ಕೊಬಿಡ್ತಾಯಿದ್ದೆ. ತಟ್ಟಂತ ನನ್ನ ಮಕ್ಕಳಿಗೆ ಇಡ್ಲಿ ಮತ್ತು ಚಟ್ನಿ. ಸೊ ಅವ್ರಿಗೆ ಚಟ್ನಿ ಮಾತ್ರ ಮಾಡಿದ್ದೆ ನಾನು, ಯಾಕಂದರೆ ಅವರು ಸಾಂಬಾರಲ್ಲಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಚಟ್ನಿ ಮಾಡಿಕೊಟ್ಬಿಟ್ಟು ಅವ್ರಿಗೆ ಇಡ್ಲಿ ಮಾಡಿಬಿಟ್ಟು ಇಡ್ಲಿಗೆ ಇಕ್ಕೊಟ್ಬಿಟ್ಟಿದ್ದೆ ಇಬ್ಬರಿಗೂ ಮಕ್ಕಳಿಗೆ. ನೋಡಿ, ನನ್ನ ಮಕ್ಳಿಗೆ ಇಬ್ಬರಿಗೂ ತಿಂಡಿ ಇಕ್ಕೊಟ್ಬಿಟ್ಟು ನಾನಿಲ್ಲಿ ನನಗೂ ನನ್ನ ಹಸ್ಬೆಂಡ್ಗೆ ಸಾಂಬಾರು ಕೂಡ ಮಾಡಿಕೊಂಡೆ, ಯಾಕಂದರೆ ರೈಸ್ಗೆ ಆಗಿಬಿಡುತ್ತೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಸಾಂಬಾರು ಮಾಡಿದ್ದೆ. ಸೊ ನಾನು ತಿಂಡಿ ಇಟ್ಕೊಡೋಷ್ಟೊತ್ತಿಗೆ ನನ್ನ ಮಕ್ಕಳು ಹಾಲೆಲ್ಲ ಗಬ್ಬೆ ಬರ್ಸ್ಬಿಟ್ಟಿದ್ರು, ಯಾಕಂದರೆ ಬಳೆಗಳೆಲ್ಲ ಆಟಾಡಿಬಿಟ್ಟು. ಸೊ ತಟ್ಟಂತ ನನ್ನ ಮಗಳಿಗೆ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದು ಮತ್ತೆ ಸಂಜೆ ಬಂದುಬಿಟ್ಟು ಯಾವ ಥರ ಮಲಗಿದ್ದಾಳೆ ನೋಡಿ, ಹೋಮ್ವರ್ಕ್ ಬರೆದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಆ ಥರನೇ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಮುದ್ದಕ್ಕೆ ಕಾಣ್ತಿದ್ಲು ಅಂತ ವಿಡಿಯೋ ಕ್ಲಿಪ್ ತೆಕ್ಕೊಂಡೆ. ನಾನಿವತ್ತು ಟೊಮೊಟೊ ಬಾತ್ ರೆಸಿಪಿ ತೋರಿಸ್ತೀನಿ. ಟೊಮೊಟೊ ಬಾತ್ಗಿಂತೂ ಇದು ಟೊಮೊಟೊ ರೈಸ್ ಮಾಡೋದು ಯಾವುದಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಹೋಲ್ ಮಸಾಲ ಐಟಮ್ಸ್ ಹಾಕ್ಕೊಬಿಟ್ಟು ಒಂದು ಮೀಡಿಯಮ್ ಸೈಜು 1-2 ಈರುಳ್ಳಿ ಮತ್ತು ಒಂದು 3 ಟೊಮೊಟೊ ಹಚ್ಚಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬಿಟ್ಟು ನಂತರ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ನಂತರ ಹಸಿ ಬಟಾಣಿ ಹಾಕಿದ್ದೀನಿ. ಸೊ ಹಸಿ ಬಟಾಣಿ ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಬಿಡಿ. ನಂತರ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಂಡು ಅದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡಿ ಲಾಸ್ಟಲ್ಲಿ. ಸೊ ತಿರುಗಿಸ್ಕೊಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ಸ್ ಕೂಗಿಸ್ಕೊಂಬಿಡಿ. ಟೊಮೊಟೊ ಬಾತ್ಗಿಂತ ತುಂಬ ಚೆನ್ನಾಗಿರುತ್ತೆ. ಸೊ ಟೊಮೊಟೊ ರೈಸ್ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ನಾನು ನೈಟ್ಗಲ್ವ ಸ್ವಲ್ಪ ಲೈಟಾಗಿ ಡಿನ್ನರ್ ಮಾಡ್ಕೊಂಬಿಟ್ಟಿದ್ವಿ, ನನಗೂ ನನ್ನ ಹಸ್ಬೆಂಡ್ಗೂ ಮಕ್ಕಳಿಗೆ ಅಲ್ವಾ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.